ಉಲ್ಟಾ ಪಲ್ಟಾ. ಡಿ ಕೆ ಶಿವಕುಮಾರ್ ಅವರು ಬಹುಶಃ ಈ ಲೆವೆಲಿಗೆ ಉಲ್ಟಾ ಹೊಡಿತಾರೆ ಅಂತ ಯಾರು ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂದರೆ ಹಗಲನ್ನೇ ರಾತ್ರಿ ಅಂದಿತ್ತು ಆ ರೀತಿ. ಈಗ ಹಿಂದೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಏಕಪಾತ್ರಾಭಿನಯ ಅಂತ ಇರ್ತಿತ್ತು. ಇಲ್ಲಿ ನಿಂತರೆ ರಾಮ, ಇಲ್ಲಿ ನಿಂತರೆ ರಾವಣ ಅಂತೇಳಿ ಆ ಲೆವೆಲಿಗೆ ಉಲ್ಟಾ ಇದು. ಈ ಕಡೆ ರಾಮಂತರ ಮಾತಾಡೋದು, ಆ ಕಡೆ ರಾವಣಂತರ ಮಾತಾಡೋದು. ಅಬ್ಬಬ್ಬಬ್ಬ, ಅವ್ರು ಕೊಟ್ಟಂಥ ಹೇಳಿಕೆನ ಇಲ್ಲ ನಾನು ಕೊಟ್ಟಿಲ್ಲ ಅಂದರೆ ಅದು ಬೇರೆ ಅರ್ಥ. ಇದು ಹಂಗಲ್ಲ, ಕೊಟ್ಟಿರುವ ಹೇಳಿಕೆಗೆ ಸಂಪೂರ್ಣ ವಿರುದ್ಧವಾದ ಹೇಳಿಕೆಯನ್ನು ಈಗ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಹಾಗೂ ಕೊಟ್ಟಿರುವ ಹೇಳಿಕೆಯನ್ನು ಯಾವ ಲೆವೆಲ್ಲಿಗೆ ಕೊಟ್ಟಿದ್ದಾರೆ ಅಂದರೆ, ಮತ್ತು ಕೇಳಿದ ರಿಪೋರ್ಟ್ರಿಗೆ ರೋಪ್ ಹಾಕಿರೋದು. ಅಬ್ಬಬ್ಬಬ್ಬಬ್ಬಬ್ಬ, ಏನಿದು ಡಿ ಕೆ ಶಿವಕುಮಾರ್ ಅವರ ಈ ನೌಟಂಕಿ ರಾಜ್ಯದ ಜನರ ಜೊತೆ ಇನ್ನು ಎಷ್ಟು ದಿನ ನೋಡ್ಕೊಂಡಿರಬೇಕು ಇವರ ಈ ಡ್ರಾಮಾನ? ಕರ್ನಾಟಕದ ಜನರು ಇವರಿಗೆ ಮತ ಕೊಟ್ಟು ಎಂಥ ತಪ್ಪು ಮಾಡಿದ್ವಪ್ಪ ಅಂತೇಳಿ ಪಶ್ಚಾತ್ತಾಪ ಪಡೋ ಲೆವೆಲ್ಗೆ ತಂದು ನಿಲ್ಲಿಸ್ಬಿಟ್ರಲ್ಲ ನೀವು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಲೆವೆಲ್ಲಿಗೆ ಉಲ್ಟಾ ಹೊಡೆದಿದ್ದಾರೆ, ಪ್ಲೇಟ್ನ ಹೆಂಗೆ ಚೇಂಜ್ ಮಾಡಿದ್ದಾರೆ, ಉಲ್ಟಾ ಪಲ್ಟಾ ಯಾವ ರೀತಿ ಆಗಿದೆ, ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ನಾನು ನಿಮಗೆ ವಿತ್ ಡೇಟ್ ಹೇಳ್ತೀನಿ, ಏನು ಹೇಳಿಕೆ ಕೊಟ್ಟಿದ್ರು ಅಂತ ಪದಶಃ ಹೇಳ್ತಾ ಹೋಗ್ತೀನಿ, ಅಕ್ಷರಶಃ ಹೇಳ್ತಾ ಹೋಗ್ತೀನಿ. ಅವತ್ತೇನು ಹೇಳಿದ್ರು ಮತ್ತು ಈಗ ಏನು ಹೇಳಿದ್ದಾರೆ, ಹೇಳಿಕೆಯಲ್ಲಿ ಬರೀ ವ್ಯತ್ಯಾಸ ಅಲ್ಲ, ಸಂಪೂರ್ಣ ವಿರುದ್ಧಾರ್ಥಕ ಹೇಗಿದೆ. ಮತ್ತು ಬೇಕಾದ್ರೆ ನಿಮಗೆ ವೀಡಿಯೋನೇ ತೋರಿಸ್ತೀನಿ ರೀ. ಅವತ್ತೇನು ಹೇಳಿದ್ರು, ಇವತ್ತೇನು ಹೇಳಿದರು, ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಆದರೆ ಈ ಲೆವೆಲಿಗೆ ಉಲ್ಟಾ ಹೊಡೆದಿದೆಯಲ್ಲ, ಬಹುಶಃ ಅದೇ ಕಾರಣಕ್ಕಾಗಿ ಅಧಿಕಾರ ಇವರಿಂದ ದೂರ ಹೋಗ್ತಾ ಇದೆಯೋ ಏನೋ. ಯಾಕಂದರೆ ಜನ ಕೂಡ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಒಬ್ಬ ನಾಯಕ ತಾನು ಕೊಡುವ ಹೇಳಿಕೆಗೆ ಬದ್ಧನಾಗಿರಬೇಕು. ಇಲ್ಲಪ್ಪ ಆಗಲೇ ಇಲ್ಲ, ರಾಜಕೀಯ ಏನೋ ಲಾಭ ತಗೋಬೇಕು, ಇಲ್ಲ ನಾ ಹಂಗೆ ಹೇಳಿಲ್ಲ ಅಂತ ಹೇಳ್ಬೋದು. ಇನ್ನು ಹಿಂದೆಲ್ಲ ಏನು ಮಾಡ್ತಾಯಿದ್ರು, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತಿದ್ರು. ಈಗ ಹಂಗೆ ಹೇಳೋಕ್ಕಾಗಲ್ವಲ್ಲ, ವಿಡಿಯೋ ರೆಕಾರ್ಡ್ ಇರುತ್ತಲ್ಲ. ಈಗ ನಮ್ಮ ಹತ್ರನೂ ಇದೆಯಲ್ಲ ವಿಡಿಯೋ ರೆಕಾರ್ಡು. ಅವತ್ತು ಕೊಟ್ಟಿದ್ದಂಥ ಹೇಳಿಕೆಗೆ ಸಂಪೂರ್ಣ ವಿರುದ್ಧ ಹೇಳಿಕೆ. ಈಗ ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಫಾಲೋ ಮಾಡ್ತಾ ಇದ್ರಲ್ಲ, ನೋಡ್ತಾ ಇದ್ರಲ್ಲ, ಅವ್ರು ನಂಬ್ಕೊಂಡು ಈಗ ಗುಂಡಿಗೆ ಬಿದ್ದಿದ್ದಾರಲ್ಲ, ಅವರೆಲ್ಲ ಅಂದ್ಕೊತಾ ಇದ್ದಾರೆ ನಾವು ಬಕ್ರ ಆದ್ವಿ ಅಂತೇಳಿ. ಡಿ ಕೆ ಶಿವಕುಮಾರ್ ಅವ್ರದ್ದು ನವಂಬರ್ 20ನೇ ತಾರೀಕೆ ಮುಗೀತು. ಹೌದಾ, ನವಂಬರ್ 20ಕ್ಕೆ ಅವ್ರು ಮುಖ್ಯಮಂತ್ರಿ ಆಗಬೇಕಿತ್ತು. ನವಂಬರ್ 20 ಆಯಿತು, 21 ಆಯಿತು, 22 ಆಯಿತು. 25ನೇ ತಾರೀಕು ಒಂದು ಹೇಳಿಕೆ ಕೊಟ್ಟಿದ್ದರು. ನಾನು ನಿಮಗೆ ತೋರಿಸ್ತೀನಿ ಆ ವಿಡಿಯೋನ, ಏನು ಹೇಳಿದ್ರು ಅಂತ ಕೂಡ ಹೇಳ್ತೀನಿ. ನವಂಬರ್ 20 ಕಳೆದು ಈಗ ನಾವು ಆಲ್ರೆಡಿ ಫೆಬ್ರವರಿ 20 ಹತ್ತಿರ ಬಂದಾಯಿತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿರಲಿ, ಇನ್ನೂ ಕಾಲ, ಉತ್ತರ, ಹೈಕಮಾಂಡು, CM, ಹೇಳಿಕೆ, ಒಪ್ಪಂದ, ಗುಟ್ಟು, ವ್ಯಾಪಾರ, ವ್ಯವಹಾರ ಇದ್ರ ಸುತ್ತನೇ ಸುತ್ತಾ ಇದ್ದಾರೆ. ಅವರು ನಂಬ್ಕೊಂಡು ಅವ್ರ ಪರವಾಗಿ ಹೇಳಿಕೆ ಕೊಟ್ಟವರೆಲ್ಲ ಅಯ್ಯೋ ರಾಮ ಇದೇನಿದು ನಮ್ಮ ಕತೆ, ಬಕ್ರ ಆದವಲ್ಲ ಅಂತ ಅನ್ಕೋತಾ ಇದ್ದಾರೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು ನೋಡಿ, ನವಂಬರ್ 25ನೇ ತಾರೀಕು ಕನಕಪುರದಲ್ಲಿ, ನಾನು ನಿಮಗೆ ವಿತ್ ಪ್ಲೇಸ್ ಹೇಳ್ತಾ ಇದ್ದೀನಿ, ಕನಕಪುರದಲ್ಲಿ ನಿಂತ್ಕೊಂಡು ಅವತ್ತು ಅವರ ಮನೆ ದೇವರು ಕೆಂಕೇರಮ್ಮನಿಗೆ ಪೂಜೆ ಸಲ್ಲಿಸಿದ್ರಲ್ಲ, ಅವತ್ತು ಕೊಟ್ಟಂಥ ಹೇಳಿಕೆ. ಕಾರ್ಯಕರ್ತರ ಎಲೆಕ್ಷನ್ ಅಂತೆಲ್ಲ ಹೋಗಿದ್ರು ನೋಡಿ ಓಟ್ ಹಾಕೋಕ್ಕೆ. ರಿಪೋರ್ಟರ್ಸ್ ಕೇಳ್ತಾರಲ್ಲ ಏನಂತ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಅಲ್ಲೇನಾದರೂ ಅಧಿಕಾರ ಹಸ್ತಾಂತರದ ವಿಚಾರ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡ್ತಾರಾ ಅಂತ ಕೇಳ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಹೇಳೋದೇನೆಂದರೆ, ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಗೆ ಹೋಗ್ತಿರೋದ್ರ ಬಗ್ಗೆ ಕೇಳಿದ್ದಕ್ಕೆ ಆ ವಿಚಾರ ನನಗೆ ಗೊತ್ತಿಲ್ಲ, ಇದು ಅಂದರೆ ಅಧಿಕಾರ ಹಸ್ತಾಂತರದ ವಿಚಾರ, ಇದು ನಮ್ಮ 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ, ಇದನ್ನು ನಾನು ಬಹಿರಂಗ ಮಾಡುವುದಿಲ್ಲ ಅಂದಿದ್ರು. ಏನಂದಿದ್ರು, ಇದು ಗುಟ್ಟಿನ ವ್ಯಾಪಾರ, ನಮ್ಮ 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಅವತ್ತು ಹೇಳಿದರು. ಈಗ ಯಾವ ರೀತಿ ಉಲ್ಟಾ ಹೊಡೆದಿದ್ದಾರೆ, ಉಲ್ಟಾ ಪಲ್ಟಾ ಅಂದರೆ ಇದೆ ನೋಡಿ. ಇವತ್ತು ಯಾವ ಲೆವೆಲಿಗೆ ಉಲ್ಟಾ ಹೊಡೆದಿದ್ದಾರೆ ಅಂದರೆ ನಾನು ನಿಮ್ಗೆ ಹೇಳ್ತೀನಿ, ಬಹುಶಃ ಈ ಲೆವೆಲಿಗೆ ಉಲ್ಟಾ ಹೊಡಿಬೋದು ಅಂತ ಯಾರು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಫೆಬ್ರವರಿ 10ನೇ ತಾರೀಕು, ಮೊನ್ನೆ ಕಳೆದ ವಾರ ಏನು ಹೇಳಿದ್ರು ಗೊತ್ತಾ ಅವರು? ಅಂದರೆ ಎಲ್ಲ ರಿಪೋರ್ಟರ್ಸ್ ಎಲ್ಲ ಹೋಗಿ ನಾಯಕತ್ವದ ಗೊಂದಲದ ಬಗ್ಗೆ ಪ್ರಶ್ನೆ ಮಾಡಿದಾಗ, ನನಗೆ ಯಾವ ಗೊಂದಲನೂ ಇಲ್ಲ, ಗೊಂದಲ ಬೇರೆಯವರಿಗಿರ್ಬೋದು, ನಾನು ಹಾಗೂ ಸಿದ್ದರಾಮಯ್ಯ ಅವರು ಏನು ಮಾತನಾಡ್ಕೊಂಡಿದ್ದೀವಿ ಅಂಥೇಳಿ ನಮಗೆ ಗೊತ್ತು, ನಾವಿಬ್ಬರು ಕದ್ದು ಮುಚ್ಚಿ ಮಾತಾಡಿಲ್ಲ, ನಮ್ಮ ಪಕ್ಷದ ವರಿಷ್ಠರು ಎಲ್ಲ ಸೇರಿ ಮಾತಾಡ್ಕೊಂಡಿದ್ದೀವಿ, ಬೇರೆಯವರು ಇದಕ್ಕೆಲ್ಲ ಟೆನ್ಷನ್ ತಗೊಳ್ಳೋದು ಬೇಡ, ಹೇಳಿಕೆ ಕೊಡೋದ್ರಿಂದ ಯಾರಿಗೂ ಪ್ರಯೋಜನ ಆಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅಂದರೆ ನಾವು ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ ಅಂತ ಅವತ್ತು ಹೇಳಿದ್ರು. ಈಗ ಏನು ಹೇಳಿದ್ದಾರೆ ಗೊತ್ತಾ? ಈಗ ಲೇಟೆಸ್ಟ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಇದು ಭಾಳ ಚೆನ್ನಾಗಿದೆ. ಅವತ್ತು 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಹೇಳಿದರು ಅಲ್ವಾ, ಈಗ ಗುಟ್ಟಿನ ವ್ಯಾಪಾರ ಅಲ್ಲ, ಇದು ಸಂಪೂರ್ಣ ವಿರುದ್ಧಾರ್ಥಕ ಪದ. ಅದನ್ನೇ ಹೇಳ್ತಿರೋದು ನಾನು. ನೋಡಿ, ನೆನ್ನೆ ಹೇಳ್ತಾರೆ, ಈ ತೀರ್ಮಾನ ಕದ್ದು ಮುಚ್ಚಿ ಮಾಡಿಕೊಂಡಿರುವ ಗುಟ್ಟಿನ ವ್ಯವಹಾರ ಅಲ್ಲ ಅಂತ ಹೇಳಿದ್ದಾರೆ. ಇದು ನಮ್ಮ 5-6 ಜನರ ಗುಟ್ಟಿನ ವ್ಯಾಪಾರ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ ಇದು.
ಇನ್ಫ್ಯಾಕ್ಟ್ ಡೀಟೇಲ್ ಆಗಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾಯಕತ್ವದ ವಿಚಾರವಾಗಿ ಈ ಹಿಂದೆನೇ ಹೇಳಿದ್ದೀನಿ ನಾನು, ಸಿದ್ದರಾಮಯ್ಯನವರು ಹಾಗೂ ಹೈಕಮಾಂಡ್ ಎಲ್ಲ ಸೇರಿ ತೆಗೆದುಕೊಂಡಿರೋ ತೀರ್ಮಾನ, ಈ ತೀರ್ಮಾನ ಏನು ಅನ್ನೋದು ಟೈಮ್ ಬಂದಾಗ ನಿಮಗೆ ತಿಳಿಯುತ್ತೆ. ಇದು ಕದ್ದು ಮುಚ್ಚಿ ಮಾಡಿಕೊಂಡಿರುವಂಥ ಗುಟ್ಟಿನ ವ್ಯವಹಾರ ಅಲ್ಲ. ಸಿದ್ದರಾಮಯ್ಯ ಅವರೇ ಟೈಮ್ ಬಂದಾಗ ರಾಜ್ಯ ಜನಕ್ಕೆ ಸಂದೇಶ ಕೊಡ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ನೋಡಿ, ಭಾಳ ಮುಖ್ಯ. ಅವತ್ತು ಗುಟ್ಟಿನ ವ್ಯವಹಾರ ಅಂತ ಹೇಳಿದರು, ಈಗ ಗುಟ್ಟಿನ ವ್ಯವಹಾರ ಅಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಈ ಹಿಂದೆ ನಾನು ಹೇಳಿದಂತೆ ಅಂತ ಹೇಳ್ತಾರೆ. ಹಿಂದೆ ಹೇಳಿದಂತೆ ಅಂತ ಈಗ ಹೇಳಲಿಕ್ಕೆ ಬರಲ್ಲ. ಹಿಂದೆ ಹೇಳಿದ್ದು ಇದಕ್ಕೆ ವಿರುದ್ಧವಾದ ಹೇಳಿಕೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆಗೆ ತಾವೇ ಬದ್ಧರಾಗಿ ಇರ್ತಾ ಇಲ್ಲ. ಈಗ ಗೊಂದಲ ಇಲ್ಲ ಅಂತಾರವರು, ಅವರು ಬಹಳ ಗೊಂದಲದಲ್ಲಿದ್ದಾರೆ. ಅವರಷ್ಟು ಗೊಂದಲದಲ್ಲಿ ಬಹುಶಃ ಯಾವ ರಾಜಕಾರಣಿ ಇಲ್ಲ, ಅಷ್ಟು ಗೊಂದಲದಲ್ಲಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾಗ್ತಾ ಇಲ್ಲ, ಅದಕ್ಕೆ ವಿರುದ್ಧವಾಗೆಲ್ಲ ಆಗ್ತಾ ಇದೆ. ಹೈಕಮಾಂಡ್ ಇವ್ರನ್ನ ಕೇರ್ ಮಾಡ್ತಾ ಇಲ್ಲ. ಮೊದಲೆಲ್ಲ ಡಿ ಕೆ ಶಿವಕುಮಾರ್ ಅವರು ಫಾರಿನ್ಗೆ ಹೋಗೋದು ಮತ್ತೊಂದೆಲ್ಲ ತಡಿತಾ ಇದ್ರು. ಈಗ ಯಾರಿಗೂ ಏನು ತಡೆಯೋಕ್ಕಾಗ್ತಾ ಇಲ್ಲ. ಪರಮೇಶ್ವರ್ ಅವರು SC ST ಮೀಟಿಂಗ್ ತಗೊಂಡ್ರು, ಅದಕ್ಕೂ ಬ್ರೇಕ್ ಹಾಕ್ಲಿಕ್ಕಾಗಿಲ್ಲ. ಫಾರಿನ್ಗೆ ಹೋಗೋರು ಹೋದ್ರು, ಅದಕ್ಕೂ ಬ್ರೇಕ್ ಹಾಕೋಕ್ಕಾಗಿಲ್ಲ. ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಹುಶಃ ಅದೇ ಕಾರಣಕ್ಕಾಗಿ ಗೊಂದಲಕ್ಕೆ ಸಿಲುಕಿ ಈಗ ಉಲ್ಟಾ ಪಲ್ಟಾ ಈ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಅವರು ಬಂದು ನಿಂತಿದ್ದಾರೆ. ಅಂದರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಬಂದಿದೆ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಮೊದಲಿನಿಂದಲೂ ಈ ರೀತಿಯ ಗೊಂದಲದ ಹೇಳಿಕೆಯನ್ನೇ ಕೊಡ್ತಾ ಬಂದಿದ್ದಾರೆ. ನೋಡಿ, ಬೆಳಗಾವಿಯಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ರು, 2.5 ವರ್ಷದ ಒಪ್ಪಂದ ಆಗಿಲ್ಲ, ನಾನು 5 ವರ್ಷಕ್ಕೆ CLPL ಆಯ್ಕೆ ಆಗಿರೋದು, ಹೈಕಮಾಂಡ್ ನನ್ನ ಪರ ಇದೆ ಅಂಥೇಳಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿದರು. 2.5 ವರ್ಷಕ್ಕೂ ಪ್ರತಿಭಾ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ. ತೀರ್ಮಾನ ಆಗಿಲ್ಲ. ಬರಬೇಡಿ, ನನ್ನ ಪರವಾಗಿ 2.5 ವರ್ಷಕ್ಕೂ ಪ್ರತಿಭಾ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ. ತೀರ್ಮಾನ ಆಗಿಲ್ಲ. ಬರಬೇಡಿ, ನನ್ನ ಪರವಾಗಿ 2.5 ವರ್ಷಕ್ಕೂ ಪ್ರತಿಭಾ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು, ಅವರ ಬೆಂಬಲಿಗರು ಪದೇ ಪದೇ ದಾರಿ ತಪ್ಪಿಸ್ತಲೇ ಇದ್ದಾರೆ. ಈಗಲೂ ಅದನ್ನೇ ಮಾಡ್ತಿದ್ದಾರೆ. ಹೀಗೆ ಮಾಡೋದ್ರಿಂದ ಏನು ಲಾಭ? ಮತ್ತಷ್ಟು ಜನ ಅವ್ರ ಹಿಂದೆ ಕುರಿಗಳಾಗಿ CM ಆಗ್ತಾರೆ ಅಂತಲೇ ಅವ್ರ ಬೆನ್ನಿಂದೆ ಹೋಗಬಹುದು, ತಮ್ಮದು ನಡೀಬೋದು, ಇನ್ನೂ ಸ್ವಲ್ಪ ದಿನ ನಡೆಸ್ಬೋದು ಅನ್ನುವ ಲೆಕ್ಕಾಚಾರ ಬಿಟ್ಟರೆ ಮತ್ತೇನೂ ಇಲ್ಲ. ಇದು ರಾಜಕಾರಣದ ಚೆಸ್ ಗೇಮ್. ಡಿ ಕೆ ಶಿವಕುಮಾರ್ ಅವರು ಹೇಳಿದ ಹಾಗೆ ಅವ್ರು ರಾಜಕಾರಣದಲ್ಲಿ ಚೆಸ್ ಗೇಮ್ ಮಾಡ್ತಿರೋದು ನಿಜ, ಆದರೆ ಸಿದ್ದರಾಮಯ್ಯನವ್ರ ಜೊತೆ ಅಲ್ಲ, ರಾಜ್ಯದ ಜನರ ಜೊತೆ. ಇದು ವಾಸ್ತವ. ಇದು ಸರಿಯಾ? ಡಿ ಕೆ ಶಿವಕುಮಾರ್ ಅವರ ನಡೆ ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.